ಆನೇಕಲ್ ಪಟ್ಟಣದ ಶ್ರೀ ತಿಮ್ಮರಾಯಸ್ವಾಮಿ ದೇವಾಲಯದ ಬ್ರಾಹ್ಮಣರ ಸಮುದಾಯ ಭವನದಲ್ಲಿ ಆನೇಕಲ್ ತಾಲೂಕು ಮುಜರಾಯಿ ದೇವಾಲಯಗಳ ಅರ್ಚಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ 2026ನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಮುಜರಾಯಿ ಮತ್ತು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಅಭಿನಂದನೆ ಸಮಾರಂಭವನ್ನ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ ಅವರು, ದೇವರು ಮತ್ತು ಭಕ್ತರ ನಡುವೆ ಅರ್ಚಕರು ಕೊಂಡಿ ಕೆಲಸ ಮಾಡುತ್ತಾರೆ. ದೇವತಾ ಕಾರ್ಯಗಳನ್ನು ಮಾಡುವ ಅರ್ಚಕರಿಗೆ ಗೌರವ ನೀಡಬೇಕಾದದ್ದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಮುಜರಾಯಿ ದೇವಾಲಯಗಳ ಅರ್ಚಕರಿಗೆ ಅವಶ್ಯಕತೆ ಇರುವ ಸೌಲಭ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಸರ್ಕಾರ ಎಲ್ಲ ಕ್ರಮಗಳನ್ನು ವಹಿಸುತ್ತಿದೆ ಎಂದರು. ದೇವಾಲಯದ ಹೆಸರಿನಲ್ಲಿರುವ ಜಾಗಗಳನ್ನು ಯಾರಾದರೂ ಒತ್ತುವರಿ ಮಾಡಿದರೆ ಅವರ ವಿರುದ್ಧ ಕ್ರಮ ವಹಿಸಲಾಗುವುದು. ಮುಜರಾಯಿ ದೇವಾಲಯಗಳಿಗೆ ಸಂಬಂಧಿಸಿದ ಆಸ್ತಿ ಪಾಸ್ತಿಗಳನ್ನು ಸಂರಕ್ಷಿಸಲು ಸರ್ಕಾರ ಬದ್ಧವಾಗಿದ್ದು, ಮುಂದಿನ ದಿನಗಳಲ್ಲಿ ಎಲ್ಲ ಆಸ್ತಿಗಳನ್ನು ರಕ್ಷಿಸಲು ತಡೆಗೋಡೆಗಳನ್ನು ನಿರ್ಮಿಸಲಾಗುವುದು. ಅರ್ಚಕರು ತಮ್ಮ ದೇವಾಲಯಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಜತನದಿಂದ ಕಾಪಾಡಬೇಕು. ಅರ್ಚಕರು ತಮ್ಮ ದೇವಾಲಯಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಜಾಣತನದಿಂದ ಕಾಪಾಡಬೇಕು. ಅರ್ಚಕರು ಮೃತಪಟ್ಟಾಗ 2 ಲಕ್ಷ ನೀಡಲಾಗುತ್ತಿತ್ತು. ಈ ಪರಿಹಾರದ ಹಣವನ್ನು 3 ಲಕ್ಷಕ್ಕೆ ಏರಿಕೆ ಮಾಡಲು ಕ್ರಮ ವಹಿಸಲಾಗಿದೆ. ಸಂಘದ ಅಧ್ಯಕ್ಷ ಸುಧಾಕರ್ ದೀಕ್ಷಿತ್, ಉಪಾಧ್ಯಕ್ಷ ಸದಾಶಿವ ಆರಾಧ್ಯ, ಕಾರ್ಯದರ್ಶಿ ನರಸಿಂಹಮೂರ್ತಿ, ಖಜಾಂಚಿ ಬಸವರಾಜು, ಪದಾಧಿಕಾರಿಗಳಾದ ನಾರಾಯಣಸ್ವಾಮಿ, ಗೋವರ್ಧನ್, ರುದ್ರಾರಾಧ್ಯ, ಲಕ್ಷ್ಮೀನಾರಾಯಣ್, ಗೋವಿಂದ್ ಭಟ್, ಮರಿಸಿದ್ದಯ್ಯ, ಪಾಪಣ್ಣ ಉಪಸ್ಥಿತರಿದ್ದರು. ರಾಜ್ಯ ಅರ್ಚಕರ ಸಂಘದ ಅಧ್ಯಕ್ಷರಾದ ಶ್ರೀವತ್ಸ ಅವರು, ಹಾಗೆ ಇಲ್ಲಿ ಆನೇಕಲ್ ತಾಲೂಕಿನ ಅರ್ಚಕರ ಸಂಘದ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ವರ್ಷ ಕೂಡ ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾರೆ. ಇವತ್ತು ಕೂಡ ಕ್ಯಾಲೆಂಡರ್ ಬಿಡುಗಡೆ ನನ್ನ ಕೈಯಲ್ಲಿ ಮಾಡಿಸಿ ನನಗೆ ಸನ್ಮಾನ ಮಾಡಬೇಕು ಅಂತ ಹೇಳಿದರು. ನಾನು ಬೇಡ ಅಂತ ಹೇಳಿದೆ, ಆದರೂ ಕೂಡ ಸನ್ಮಾನ ಮಾಡಿದ್ದಾರೆ. ಕಾರಣ ಏನಂದರೆ, ಅವ್ರಿಗೆ ಅರ್ಚಕರಿಗೆ ಮತ್ತು ದೇವಸ್ಥಾನಗಳಿಗೆ, ವಿಶೇಷವಾಗಿ ಸೀಕ್ರೆಟ್ ದೇವಸ್ಥಾನಗಳಿಗೆ ಹೆಚ್ಚು ಒತ್ತು ನಮ್ಮ ಸರ್ಕಾರ ಬಂದ ಮೇಲೆ ಕೊಟ್ಟಿದ್ದೀವಿ ಅಂತ ಅವರು ಸಂತೋಷಕ್ಕೆ ಮಾಡಿದ್ದಾರೆ. ತಸ್ತಿಕ್ಕು 60,000ದಿಂದ 72,000ಕ್ಕೆ ಏರಿರ್ತಕ್ಕಂಥದ್ದು ಒಂದು. ಆಮೇಲೆ ಪ್ರಾಧಿಕಾರಿಗಳು ಕೂಡ ಮಾಡಿದ್ದೀವಿ ಸಾಕಷ್ಟು ದೇವಸ್ಥಾನಗಳಲ್ಲಿ. ಈಗ ಘಾಟಿ ಸುಬ್ರಹ್ಮಣ್ಯ ಹೊಸ ಪ್ರಾಧಿಕಾರ ಆಯಿತು. ಯಾಕಂದರೆ ಹೆಚ್ಚು ಜನ ಹೋಗ್ತಾರಲ್ಲ, 25 ಲಕ್ಷ ಜನ ಹೋಗ್ತಾರೆ ವರ್ಷಕ್ಕೆ. ಅದೇ ರೀತಿ ಚಾಮುಂಡಿ ಬೆಟ್ಟ 50 ಲಕ್ಷ ಜನ ಹೋಗ್ತಾರೆ. ಆಮೇಲೆ ಅದೇ ರೀತಿ ಹುಲಿಗಮ್ಮ ದೇವಸ್ಥಾನ 70-80 ಲಕ್ಷ ಜನ ಹೋಗ್ತಾರೆ ವರ್ಷಕ್ಕೆ. ಅದೇ ರೀತಿ ರೇಣುಕಾ ಯಲ್ಲಮ್ಮ 1 ಕೋಟಿ ಜನ ಹೋಗ್ತಾರೆ ವರ್ಷಕ್ಕೆ. ಇತ್ತೀಚೆಗೆ ಇದು ರೇಣುಕಾ ನಮ್ಮ ಶಿವಮೊಗ್ಗದಲ್ಲಿ ಇದು ಸಿಗಂದೂರು ಚೌಡೇಶ್ವರ ಎಲ್ಲ ಅಲ್ಲೊಂದು ಪ್ರಾಧಿಕಾರ ಆಯಿತು. ಹೆಚ್ಚು ಜನ ಎಲ್ಲಿ ಹೋಗ್ತಾರೆ, ಒಂದು 25 ಲಕ್ಷದಿಂದ 1 ಕೋಟಿವರೆಗೂ ಅಂಥ ಕಡೆ ಪ್ರಾಧಿಕಾರಗಳು ಮಾಡಿ ಸೌಕರ್ಯಗಳ ಮೂಲಭೂತ ಸೌಕರ್ಯಗಳು ಕೊಡೋದಕ್ಕೆ ನಮ್ಮ ಸರ್ಕಾರ ಮಹತ್ತರ ಹೆಜ್ಜೆಯನ್ನು ತಗೊಂಡಿದೆ. ಅದಾದಮೇಲೆ ಅರ್ಚಕರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ನಾವು ಪ್ರತಿ ವರ್ಷ ಕೂಡ 5,000ದಿಂದ 1 ಲಕ್ಷ ರೂಪಾಯಿವರೆಗೂ ಕೊಡ್ತೀವಿ, ಪ್ರತಿ ವರ್ಷ ಕೊಡ್ತೀವಿ. ಆಮೇಲೆ ಅದನ್ನು ಕೂಡ ಮೊನ್ನೆ ಡಿಸೆಂಬರ್ 31ಕ್ಕಿತ್ತು, ಇನ್ನೂ 1 ತಿಂಗಳು ಎಕ್ಸ್ಟೆನ್ಷನ್ ಮಾಡಿ ಅಂತ ಹೇಳಿದ್ದೀನಿ. ಆಮೇಲೆ ಹಿಂದೆ ಅರ್ಚಕರು ತೀರೋಗ್ಬಿಟ್ರೆ ಅವರಿಗೆ ಬಿಡಿಗಾಸು ಕೊಡ್ತಿರಲಿಲ್ಲ. ಇವಾಗ ಅದನ್ನು 2 ಲಕ್ಷ ರೂಪಾಯಿ ಕೊಡ್ತಾಯಿದ್ವಿ. ಈಗ 5 ಲಕ್ಷ ಕೇಳಿದ್ರು, ನಾನು 3 ಲಕ್ಷ ಮಾಡೋಣ ಅಂತ ಹೇಳಿದ್ದೀನಿ. ಮತ್ತು ಹಿಂದೆ ಅರ್ಚಕರು ವಯಸ್ಸಾಗ್ಬಿಟ್ರೆ ಅಥವಾ ಕಾಯಿಲೆ ಬಿದ್ದರೆ ಅವರು ಪೂಜೆ ಅವರು ಯಾರು ವಾರಸುದಾರನ ನೇಮಕ ಮಾಡೋಕ್ಕಾಗ್ತಿರಲಿಲ್ಲ. ಅದನ್ನು ಈಗ ತಹಸೀಲ್ದಾರ್ ಕೊಟ್ಟು ಅವರು ಪೂಜೆ ಮಾಡೋದಕ್ಕೆ ಆಗದೇ ಇದ್ದರೆ ಯಾರು ಅವ್ರ ವಾರಸುದಾರರು ಅಂತ ನೇಮಕ ಮಾಡೋ ಅಧಿಕಾರನ ಕೂಡ ಮಾಡಿಕೊಟ್ಟಿದ್ದೀವಿ. ಇವತ್ತಿನ ಡಿಮ್ಯಾಂಡು ಅವ್ರದ್ದೇನೆಂದರೆ, ಈ ನಮ್ಮ ದೇವಸ್ಥಾನದ ಹೆಸರಲ್ಲೇ ಪ್ರಾಪರ್ಟಿ ಇರಿಸುತ್ತೆ, ಆದರೂ ಕೂಡ ಕೆಲವರು ಅಕ್ರಮವಾಗಿ ಮುಜರಾಯಿ ಹೆಸರಲ್ಲಿಯೂ ಅಥವಾ ದೇವಸ್ಥಾನದ ಹೆಸರಲ್ಲಿದ್ದರೂ ಕೂಡ ಅವರು ಅದನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಈಗಾಗಲೇ ನಾವು 17,000 ಎಕರೆ ಇಂಡೀಕರಣ ಮಾಡಿದ್ದೀವಿ. 2.5 ವರ್ಷಕ್ಕೆ ಮುಂಚೆ ಬರೀ 3,500 ಎಕರೆ ಇತ್ತು. ಆಮೇಲೆ 20,000 ಪ್ರಾಪರ್ಟೀಸು ದೇವಸ್ಥಾನದ ಹೆಸರು ಮಾಡಿದ್ದೀವಿ. ಈ 17,000 ಎಕರೆ ಜೊತೆಗೆ ಆಮೇಲೆ ಇನ್ನೂ 18,000 ಎಕರೆ ಆಗಬೇಕು. ಅದನ್ನು 1 ವರ್ಷದಲ್ಲಿ 18,000 ಎಕರೆ ಒಟ್ಟು ಟೋಟಲ್ 40,000 ಪ್ರಾಪರ್ಟೀಸ್ ಬರುತ್ತೆ.
ಅದನ್ನೆಲ್ಲ ಕೂಡ ದೇವಸ್ಥಾನದ ಹೆಸರು ಮಾಡೋದು ನಮ್ಮ ಮುಂದೆ ಇರ್ತಕ್ಕಂಥ ಒಂದು ಕಾರ್ಯಕ್ರಮ. ಮತ್ತು ಈ ಅರ್ಚಕರಿಗೆ ಸ್ವಲ್ಪ ಅನುಕೂಲ ಮಾಡಬೇಕು ಅಂತೇಳಿ ಅರ್ಚಕರಿಗೆ ಪಾಪ ಇನ್ಶೂರೆನ್ಸ್ ಮಾಡಬೇಕು. ಅನುವಂಶಿಕ ಅರ್ಚಕರು ಅವ್ರಿಗೆ ತಸ್ತಿಕ್ಕು ಪೂಜೆ ಮಾಡೋಕ್ಕೆ ಹಣ ಬಿಟ್ಟರೆ ಬೇರೆ ಆದಾಯ ಏನು ಇರೋದಿಲ್ಲ. ಅವ್ರಿಗೆ ಇನ್ಶೂರೆನ್ಸ್ ಮಾಡೋಣ ಅಂತೇಳಿ ಒಂದು 10 ಲಕ್ಷ ರೂಪಾಯಿ. ಆಮೇಲೆ ಅರ್ಚಕರು ಜಾಗ ಇರುತ್ತೆ, ಮನೆ ಕಟ್ಕೊಳ್ಳೋಕೆ ಶಕ್ತಿ ಇರಲ್ಲ, ಮನೆ ಇರುತ್ತೆ ಹಳೇದಾಗಿರುತ್ತೆ, ಮನೆ ಚಿಕ್ಕದಾಗಿರುತ್ತೆ, ಸ್ವಲ್ಪ ಅಗಲ ಮಾಡ್ಕೋಬೇಕು. ಇದಕ್ಕೆ ವರ್ಷಕ್ಕೆ 1,000 ಜನಕ್ಕೆ ಅವ್ರಿಗೆ ಹಣ ಕೊಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ವಿ. ಅದಾದಮೇಲೆ ಇದು ಸೀಕ್ರೆಟ್ ಟೆಂಪಲ್ಸ್ಗೆ ವರ್ಷಕ್ಕೆ 1,000 ಟೆಂಪಲ್ಸ್ಗೆ ಒಂದು ಸ್ವಲ್ಪ ಹಣ ಕೊಟ್ಟರೆ 5 ವರ್ಷಕ್ಕೆ 5,000 ಆಗುತ್ತೆ. ಅದರಲ್ಲಿ ಒಂದು 15 ವರ್ಷದಲ್ಲಿ ಒಂದು 15,000 ದೇವಸ್ಥಾನಗಳು. ಎಲ್ಲ ದೇವಸ್ಥಾನಗಳು ದುಸ್ಥಿತಿಲಿ ಇಲ್ಲ ಅಂತಲ್ಲ, ಅಂಥದ್ದಕ್ಕೆ ಮಾಡೋಣ ಅಂತ ಒಂದು ಅಮೆಂಡ್ಮೆಂಟ್ ತಂದ್ವಿ. ವಿಧಾನಸಭೆಯಲ್ಲಿ ಅನುಮೋದನೆ ಕೊಟ್ಟರು. ಯಾಕೆ ವಿಧಾನ ಪರಿಷತ್ತಲ್ಲಿ ವಿಜೇಂದ್ರ ಅವರು ಹೇಳಿದ್ರು ಅಂತ ವಿರೋಧ ಮಾಡಿಬಿಟ್ರು. ಆಮೇಲೆ ಮತ್ತೆ ಅಸೆಂಬ್ಲಿಗೆ ಹೋಗಿ ಪಾಸ್ ಮಾಡಿಸ್ವಿ. ಆಮೇಲೆ ಗವರ್ನರ್ ಅವರು ಅದನ್ನು ಮಾಡಿಲ್ಲ, ಅದನ್ನು ಅನುಮೋದನೆ ಮಾಡಲಿಲ್ಲ. ಆಮೇಲೆ ನಮ್ಮ ಮುಖ್ಯಮಂತ್ರಿಗಳು ಅದನ್ನು ರಾಷ್ಟ್ರಪತಿಗಳಿಗೆ ಕಳಿಸಿದ್ದಾರೆ. ಅವರು ಅನುಮೋದನೆ ಮಾಡಿದ್ರೆ ಒಂದಷ್ಟು ಹೆಚ್ಚು ಹಣ ಬರುತ್ತೆ. ಅದನ್ನು ಅರ್ಚಕರ ಮನೆಗಳು ಕಟ್ಟೋದಕ್ಕೆ, ಅರ್ಚಕರಿಗೆ ಇನ್ಶೂರೆನ್ಸ್ಗೆ, ಸೀಕ್ರೆಟ್ ಟೆಂಪಲ್ಸ್ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ ಅಂತ ಪ್ರಯತ್ನ ಮಾಡ್ತಾಯಿದ್ದೀವಿ.